ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬೆಂಗಳೂರು ಇವರು 6, 7, 8, 9ನೇ ತರಗತಿಗೆ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನಕ್ಕೆ ಪ್ರಶ್ನೆ ಪತ್ರಿಕೆಯನ್ನ ರೆಡಿ ಮಾಡಿಕೊಡ್ತಾರೆ. ಈ ಸರಿ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ DSCRT ಅಂತ ಬರುವಂತಹ ಪ್ರಶ್ನೆ ಪತ್ರಿಕೆಗಳ ಮೂಲಕ ಮಾಡಲಾಗುತ್ತದೆ. ಅದಕ್ಕೆ ಅವರು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಬಿಟ್ಟಿದ್ರು. ಆ ಮಾದರಿ ಪತ್ರಿಕೆಯನ್ನ ನೋಡೋಣ ಈಗ. ವಿಷಯ ತೃತೀಯ ಭಾಷೆ ಹಿಂದಿ, ಥರ್ಡ್ ಲ್ಯಾಂಗ್ವೇಜ್ ಹಿಂದಿ. ಸಮಯ 90 ನಿಮಿಷ ಇರುತ್ತಾ. ಗರಿಷ್ಠ ಅಂಕಗಳು 40. ವಿದ್ಯಾರ್ಥಿಗಳಿಗೆ ಸೂಚನೆಗಳು ನೋಡ್ರಿ. ಪ್ರಶ್ನೆಗಳನ್ನ ಓದಿ ಅರ್ಥೈಸಿಕೊಂಡು ಉತ್ತರಿಸಿ. ಬರವಣಿಗೆ ಅಂದವಾಗಿ ಶುದ್ಧವಾಗಿರಲಿ. ಪ್ರಶ್ನೆಯ ಸಂಖ್ಯೆಯನ್ನ ಸ್ಪಷ್ಟವಾಗಿ ಬರೆದು ಉತ್ತರಿಸಿ. ಹಿಂದಿ ಒಳಗೆ ಕೊಡ್ಬೇಕಾಗಿತ್ತು, ಕನ್ನಡದೊಳಗೆ ಕೊಟ್ರ. ಓಕೆ, ನೆಕ್ಸ್ಟ್ ಫಸ್ಟ್ ಮೇನ್ ನೋಡ್ರಿ. ನಿಮ್ನಲಿಖಿತ್ प्रश्नों के लिए सही विकल्प चुनकर लिखिए ಅಂತ ಹೇಳಾರ. ಈ ಭಾಗದಲ್ಲಿ 4 ಪ್ರಶ್ನೆಗಳಿರ್ತಾವು. ಪ್ರತಿ ಪ್ರಶ್ನೆಗೆ 1 ಅಂಕ, ಅಂದ್ರೆ 4 ಅಂಕಗಳು ಈ ಭಾಗದಲ್ಲಿ ದೊರೀತಾವ ನಿಮ್ಗೆ. फर्स्ट क्वेश्चन ನೋಡ್ರಿ. निम्नलिखितों में से ಸ್ವರಾಕ್ಷರ ಕೇಳ್ಯಾರ. ಇದ್ರೊಳಗ ಸ್ವರಾಕ್ಷರ ಯಾವುದು ನೋಡ್ರಿ. ಎ ಇದು ಸ್ವರಾಕ್ಷರ, ಇವೆಲ್ಲ ವ್ಯಂಜನಾಕ್ಷರ. ಕ, ಚ, ರ. दादा का अन्यलिंग रूप, दादा का अन्यलिंग रूप दादी आगता. नेक्स्ट चिड़िया का अन्य वचन रूप ಏನಾಗತ್ತಾ? चिड़िया, चिड़िया ಆಗತ್ತಾ. चिड़िया. बी आंसर इज राइट आंसर. आसमान का समानार्थक शब्द, आसमान का समानार्थक शब्द आकाश. नेक्स्ट सेकंड में, आवरण में दिए गए शब्दों में से सार्थक वाक्य बनाए. ಇಲ್ಲೇನು 4 ಪ್ರಶ್ನೆಗಳಿರ್ತಾವು. ಪ್ರತಿ ಪ್ರಶ್ನೆಗೆ 1 ಅಂಕ, ಅಂದ್ರೆ 4 ಅಂಕಗಳು ದೊರೀತಾವ ನಿಮ್ಗೆ. माली बगीचे से, माली बगीचे से आया, इल्ले आया बरुत्ता. नेक्स्ट आरनेद्दु. अमित देश की रक्षा करता था, करता था. अमित पुल्लिंग, ಅದಕ್ಕೆ ತಾ ಬರುತ್ತಾ. ಇಲ್ಲ ಶ್ರೀಲಿಂಗ ಆಗಿತ್ತಂದ್ರೆ ತೀ ಬರ್ತಿತ್ತು. खरगोश गाजर का डैश है, खरगोश गाजर का ता है, काता है. इल्लेन बरुत्ता? ता बरुत्ता. नेक्स्ट रीना परोटा का डैश है. इल्लेन बरुत्ता? रही, का रही है, रही है. रीना परोटा खा रही है. नेक्स्ट थर्ड में, सही मिलन कीजिए. ಇಲ್ಲೇನು 4 ಪ್ರಶ್ನೆಗಳಿರ್ತಾವು. ಪ್ರತಿ ಪ್ರಶ್ನೆಗೆ 1 ಅಂಕ, 4 ಅಂಕಗಳು ಈ ಭಾಗದಲ್ಲಿ ದೊರೆಯುತ್ತವೆ ನಿಮ್ಗೆ. ಅ ಭಾಗ, ಬ ಭಾಗ. रमेश, नानाजी, सरला, स्कूल, भाषा. रमेश नोट, रमेश गाता है. ಇದಕ್ಕೇನಾಗತ್ತ? ಗಾತಾ ಹೇ. ಇದಾಯ್ತು. 9ಗೆ ಸಿ. 10ಗೆ ನೋಡಿ. नानाजी, नानाजी आ रहे हैं, नानाजी आ रहे हैं. 10 ए. नेक्स्ट सरला स्कूल जाएगी. स्त्रीलिंग, ಅದಕ್ಕಿದು ಏನಾಗುತ್ತೆ? ಜಾಯೇಗಿ ಆಗುತ್ತೆ. 11th one डी.
12th ಉಳಿದಿದ್ದೊಂದು ಬಿ ಆಗುತ್ತ. ಏನು? ಭಾಷಾ ವಿಚಾರ ವಿನಿಮಯ बी 12 आयतु. नेक्स्ट 4th में सही और गलत निशान लगाइए. इल्ले ಎರಡು ಪ್ರಶ್ನೆಗಳಿತ್ತು. ಪ್ರತಿ ಪ್ರಶ್ನೆಗೆ 1 ಅಂಕ, 2 ಅಂಕಗಳು ಈ ಭಾಗದಲ್ಲಿ ದೊರೆತಿವೆ ನಿಮಗೆ. 13ನೇ ಕ್ವೆಶ್ಚನ್, हाथी को प्यास लगी. ಇದು ತಪ್ಪು. ಯಾಕಂದ್ರೆ ಹಾತಿ ಅನ್ನೋದು ಇಲ್ಲೇ ಗಂಡು ಹೆಣ್ಣು ಅಂತ ಗೊತ್ತಿಲ್ಲ. ಹಂಗಾಗಿ ಇಲ್ಲಿ ಲಗಿ ಅಂತ ಸ್ತ್ರೀಲಿಂಗ ಬಳಸ್ಯಾರ ಅವನು. ಅದಕ್ಕೆ ತಪ್ಪದು. हमें पेड़ नहीं काटना चाहिए. हमें पेड़ नहीं काटना चाहिए. सही है. नेक्स्ट, निम्नलिखित प्रश्नों के उत्तर सूचनानुसार लिखिए. 5 ಪ್ರಶ್ನೆಗಳದಾವ. ಇಲ್ಲಿ 5 ಪ್ರಶ್ನೆಗಳಿರ್ತವೆ. ಪ್ರತಿ ಪ್ರಶ್ನೆಗೆ 2 ಅಂಕ, 10 ಅಂಕಗಳು ಈ ಭಾಗದಲ್ಲಿ ದೊರೆಯುತ್ತವೆ ನಿಮ್ಗೆ. 15ನೇ ಕ್ವೆಶ್ಚನ್, ಸಾರ್ಥಕ ಶಬ್ದ बनाइए. ಪದಿಂದ ಒಂದು ಶಬ್ದ ಬರಿಬೇಕು. ಏನಂದ್ರ ನೋಡ್ರಿ, ಪ ಏನಾಗುತ್ತ? ಪರ್ ಒಂದ್ ಶಬ್ದ ಆಯ್ತು. ನೆಕ್ಸ್ಟ್ ಗದಿಂದ ಗರ್. ನೆಕ್ಸ್ಟ್ ಕದಿಂದ ಕರ್. ಪಾದಿಂದ ಹಿಂಗ್ ಬರ್ತಾ ಇದೀನಿ. ಹಿಂಗ ಪಾದಿಂದ ಪಾರ್. ಇಷ್ಟೇ. नेक्स्ट, चित्र देखकर वाहनों के नाम लिखिए. ಈ ಚಿತ್ರ ನೋಡಿ ಈ ವಾಹನಗಳ ಹೆಸರು ಬರಿಬೇಕು. ಇದೇನು? ಹವಾಯಿ ಜಹಾಜ್ ಅಂತಾರೆ ಇದಕ್ಕೆ. ಹವಾಯಿ ಜಹಾಜ್. ಇದನ್ನ ಬರೆದ್ರ ಇದಕ್ಕೊಂದ್ ಮಾರ್ಕ್ಸ್. ನೆಕ್ಸ್ಟ್ ರೇಲ್ ಗಾಡಿ. ಇದು ಅಂಕರಿ ಗೊತ್ತಿರುತ್ತೆ ನಿಮ್ಗ. ರೇಲ್ ಗಾಡಿ ಇದಕ್ಕೊಂದ್ ಮಾರ್ಕ್ಸ್. नेक्स्ट, चित्र देखकर पक्षियों के नाम लिखिए. चिड़िया, बगुला, तोता, बाज. इदेनु? फर्स्ट वन तोता. तोता. ಇದು ಚಿಡಿಯಾ. ಚಿಡಿ ಯಾ. ಎಷ್ಟು ಬರೆದ್ರೆ 2 ಮಾರ್ಕ್ಸ್ ಕೊಡ್ತಾರ ನೋಡ್ರಿ. ಇದೇ ಪ್ರಕಾರ ನಿಮ್ದು ಹಿಂದಿ ಕ್ವೆಶ್ಚನ್ ಪೇಪರ್ ಇರುತ್ತ ಅಂತ. नेक्स्ट, उदाहरणानुसार वर्ग पहेली के अक्षरों से शब्द बनाकर लिखिए ಅಂತ ಹೇಳ. ನೋಡಿ ಇದೇನಾಗತ್ತ? ಒಂದು ಇಲ್ಲಿ ಕೊಟ್ರ ಉದಾಹರಣೆ ಹಾತಿ. ಎಲ್ಲೈತಿ? ಹಾತಿ. ಹಾತಿ ಒಂದು ಶಬ್ದ ಕೊಟ್ರ. ನೆಕ್ಸ್ಟ್ ನಾವೇನ್ ಬರಿಬಹುದು? ಗಾಯ್. ಗಾಯ್ ಅಂತಾನು ಒಂದ್ ಶಬ್ದ ಆಗತ್ತ. ಗಾಯ್. ನೆಕ್ಸ್ಟ್ ನೋಡ್ರಿ ಇದಾತು ಗಾಯ್. ನೆಕ್ಸ್ಟ್ ಮೋರ್. ಮೋರ್ ಇದು ತಗೊಂಡ್ರ ಮೋರ್ ಆಗುತ್ತ. ಮೋರ್. ನೆಕ್ಸ್ಟ್ ಶೇರ್. ಶೇರ್. ನೆಕ್ಸ್ಟ್ ಶೇರ್. ಶೇರ್.
ನೆಕ್ಸ್ಟ್ ನೋಡ್ರಿ ಬಂದರ್, ಬಂದರ್ ಆಗುತ್ತೆ, ಬಂದರ್. ಬಾಲು, ಖಾತಿ ಅವರು ಮಾಡಿದ್ರು ಬಾಲು ಇರ್ತಾರೆ. ಎಷ್ಟು ಬರ್ದಿಲ್ಲ ಅಂದ್ರೆ 2 ಮಾರ್ಕ್ಸ್ ದೊರೆಯುತ್ತೆ. नेक्स्ट 19 कन्नड़ में अनुवाद कीजिए. 19 क्वेश्चन. जून 5 विश्व पर्यावरण दिवस है, इसलिए वन महोत्सव मना रहे हैं. ನೋಡ್ರಿ ಕನ್ನಡದೊಳಗೆ ಹೆಂಗ್ ಹೇಳ್ತೀವಿ ಇದನ್ನ. ಜೂನ್ 5ರಂದು, ಜೂನ್ 5ರಂದು ವಿಶ್ವ ಪರ್ಯಾವರಣ ದಿನವಾಗಿದೆ. ಪರ್ಯಾವರಣ ದಿನವಾಗಿದೆ. ಆದ್ದರಿಂದ ವನ ಮಹೋತ್ಸವವನ್ನ ಆಚರಿಸುತ್ತೇವೆ. ಆಚರಿಸುತ್ತೇವೆ. ಮಾಡಲ್ ಕ್ವಶನ್ ಪೇಪರ್ ನಿಂತ ಒಂದ್ ಸ್ವಲ್ಪ ಕ್ವಶನ್ ಕೊಡ್ತಾರೆ. ಸ್ವಲ್ಪ ಅಂದ್ರ ಒಂದ್ 20-25 ಕ್ವಶನ್ ಇಲ್ಲಿ ಅಂತಾನ ಬರ್ತಾವು, 20-25 ಮಾರ್ಕ್ಸಿಂದು. ಅದಕ್ಕ ಚೆನ್ನಾಗಿ ನೋಡ್ಕೊರಿ. ಅಲ್ಲ, ಎಲ್ಲಾವು ಈ ಐಡಿಯಾ ಮೇಲೆ ಕೊಡ್ತಾರ ಅವ್ರು ಆಲ್ಮೋಸ್ಟ್. ಇನ್ನ ಸೂಚನಾನುಸಾರ ಉತ್ತರ ಲಿಖಿ. ಇಲ್ಲಿ 4 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 3 ಅಂಕ, 12 ಅಂಕಗಳು ಈ ಭಾಗದಲ್ಲಿ ದೊರೆಯುತ್ತೇವೆ ನಿಮ್ಗ. 20ನೇ ಕ್ವಶನ್ ನೋಡ್ರಿ ಇದು. ತಾಲಿಕಾ ಕೆ ಆಧಾರ್ ಪರ್ ವಾಕ್ಯ ಬನಾಯೇ ಅಂತ ಹೇಳ. ಇಲ್ಲೇ ಈ ಕಡೆ ಈ ಕಡೆ ಈ ಕಡೆ ಒಂದಿಷ್ಟು ಇದನ್ನ ಕೊಟ್ರಲ್ಲ, ಇವನ್ನೆಲ್ಲವನ್ನು ನೋಡ್ಕೊಂಡು ವಾಕ್ಯ ಮಾಡ್ರಿ ಅಂತ. ಮೇ, ಮೇ ಅನ್ನೋದು ಒಂದು ಶಬ್ದ. ಇದಕ್ಕ ವಾಕ್ಯ ಯಾವ ತರ ಮಾಡ್ತೀವಿ ನೋಡ್ರಿ. ಮೇ ಗರ್, ಮೇ ಗರ್, ಮೈ ಗರ್ ಜಾऊंगा ಅಥವಾ ಜಾऊंगी, ಇದು ಒಂದ್ ಶಬ್ದ. ವಹ ಗರ್ ಜಾಯೇಗಾ, हम घर जाएंगे, जाएंगी, ಈ ತರ ಶಬ್ದವನ್ನ ಮಾಡಿ 3 ಮಾರ್ಕ್ಸ್ ಸಿಗುತ್ತ. ಇಲ್ಲ ಇದು ನೋಡ್ರಿ, ಮೇ ಗರ್ ಜಾऊंगा ಅಥವಾ ಮೇ ಗರ್ ಜಾऊंगी, ವಹ ಗರ್ ಜಾಯೇಗಾ, ವಹ ಗರ್ ಜಾಯೇಗಿ, हम घर जाएंगे, हम घर जाएंगे. ಈ ತರ ಮಾಡಿದ್ರಿ ಅಂದ್ರ ನೀವು ಹುಡುಗರಾಗಿದ್ರಿ ಇದನ್ನ ಮಾಡ್ರಿ, ಹುಡುಗಿಯರಾಗಿದ್ರಿ ಇದನ್ನ ಮಾಡಿ. ಎರಡರೊಳಗೆ ಯಾವ್ದಾರ ಒಂದ್ ಮಾಡಿ. ಮತ್ತ ಹುಡುಗ ಹುಡುಗಿ ಅನ್ನೋದನ್ನ SLC ಎಕ್ಸಾಮ್ ಅಂದ್ರೆ ಹುಡುಗ ಹುಡುಗಿ ಅನ್ನೋದನ್ನ ತೋರ್ಸಿನೂ ಕೊಡಬಾರ್ದು. ಅತ್ರ ಎಲ್ಲ ಇರುತ್ತೆ. ನೆಕ್ಸ್ಟ್ ಅಂಕ್ ಮೇ ಲಿಖಿಯೇ, ಇಲ್ಲಿ ಕೊಟ್ಟಿರೋದನ್ನ ಅಂಕಿ ಒಳಗ್ ಬರಿಬೇಕು ಅಂತ. 43 ಅಂದ್ರ 23 ಅಂದ್ರ 23, 37 ಅಂದ್ರ 37 ಅಂದ್ರ 33, 28 ಅಂದ್ರ 28, 35 ಅಂದ್ರ 35 ಅಂದ್ರ 35. ಈ ತರ ನೀವು ಈ 1 2 3ಗಳನ್ನ 1 2 3 4 ಅವನ್ನ ಹಿಂದಿ ಒಳಗೆ ಏನಂತಾರ ಅನ್ನೋದು 100 ನೋಡ್ಕೊಂಡ್ರ ನೀವು ಒಂದ್ 3 ಮಾರ್ಕ್ಸ್ ಸಿಗುತ್ತ. नेक्स्ट निर्देशानुसार तालिका पूर्ण कीजिए. ह्रस्व स्वर, दीर्घ स्वर, अयोगवाह
ಯೋಗವಾಹಕ ಅಂತ ಹೇಳ್ತಾರಲ್ಲ ಅವನು. ಋಸಸ್ವರ ಯಾವುದು, ದೀರ್ಘಸ್ವರ ಯಾವುದು, ಯೋಗವಾಹಕ ಯಾವುದು? ಇವು ಋಸಸ್ವರ, ಇವು ದೀರ್ಘಸ್ವರ. ಅ, ಇ, ಉ, ರು, ಎ, ಓ. ದೀರ್ಘಸ್ವರ ಆ, ಈ, ಉ, ಎ, ಐ, ಔ. ಇವು ಯೋಗವಾಹಕ. ನೆಕ್ಸ್ಟ್, ಗಡ್ನಾನ್ಸಾರ್ ಸೆ ಲಿಖಿಯೇ ಅಂತ ಹೇಳ. ಇಲ್ಲಿ ನೋಡ್ರಿ, ಇದನ್ನ ನಿಮ್ಮ ಫೇವ್ರೆಟ್ ಕತೆ ಆಗಿರತ್ತಾ, ನೋಡಿರ್ತೀರಿ, ಬಹಳಷ್ಟು ಕೇಳಿರ್ತೀರಿ. ಕನ್ನಡದೊಳಗೆ ಕೇಳಿರ್ತೀರಿ, ಇಂಗ್ಲಿಷ್ನೊಳಗೆ ಕೇಳಿರ್ತೀರಿ, ಹಿಂದಿ ಒಳಗೂ ಈಗ ಕೇಳ್ತಾ ಇದ್ರಿ ನೋಡ್ರಿ. ಅರೆ ಮಿತ್ರ, ಮೇರಾ ಕಲೇಜಾ ತೋ ಪೇಡ್ ಕಿ कोटर में भी रखा है, एक बंदर और मगर में गहराई दोस्ती थी। मगरमच्छ बंदर को अपनी पीठ पर बैठकर नदी की सैर करता था. ಇಷ್ಟ ಐತಿ. ಫಸ್ಟ್ ಏನಾಗತ್ತ, ಇದು ಒಂದಾಗತ್ತ. एक बंदर और मगरमच्छ में गहरी दोस्ती थी. मगरमच्छ बंदर को अपनी पीठ पर बैठकर नदी की सैर करता था. ಇದು ಎರಡನೇದ್ದು. ಇದು ಮೂರನೇದ್ದು. ಇವನ್ 1 2 3 ಈ ತರ ಬರೆದ್ರಿ ಅಂದ್ರ ಸೀರಿಯಲ್ ಆರ್ಡರ್ದೊಳಗೆ ಇದು ಒಂದನೇದ್ದು ಅಂತಂದು, ಇದು ಎರಡನೇದ್ದು ಅಂತಂದು, ಇದು ಮೂರನೇದ್ದು ಅಂತ ಬರೆದ್ರಿ ಅಂದ್ರೆ ನಿಮ್ಗ ಇದಕ್ಕೆ ಎಷ್ಟು ಮಾರ್ಕ್ಸ್ ಐತಿ, ಅಲಾಟೆಡ್ ಮಾರ್ಕ್ಸ್ ದೊರೆಯುತ್ತೆ. ನೆಕ್ಸ್ಟ್, ಈ ತರ ಹೇಳಿದ್ನಲ್ಲ ಸೇಮ್. ನೆಕ್ಸ್ಟ್, ಇಲ್ಲೇ 4 ಅಂಕದ ಪ್ರಶ್ನೆ ಇದು. ಒಂದು ಪ್ರಶ್ನೆ ಇರುತ್ತಾ 4 ಅಂಕ, ಈ ಭಾಗದಲ್ಲಿ 4 ಅಂಕ ದೊರೆಯುತ್ತೆ ನಿಮ್ಗ. 24ನೇದು पद्य भाग पूर्ण कीजिए. डैश खेल खेले खेल मिलकर सभी डैश. ಈ ತರ ಐತಿ. ಈ ಪದ್ಯವನ್ನ ಪೂರ್ಣಗೊಳಿಸ್ಬೇಕು. ಹೆಂಗೊಳಿಸ್ರಿ? आओ बच्चों खेले खेल मिलकर सभी बनाए रेल, मोहन तुम इंजन बन जाओ, सिटी देकर रेल चलाओ. ಈ ತರ ಬರೆದ್ರ 4 ಅಂಕ. ಇದೆಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.